ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿರಾಟ್, ನೀನೀಗ ತಾನೇ ಸಂಸಾರನ ಸಾಗರಕ್ಕೆ ಇಳಿದಿದ್ಯಾ. ಇದ್ರ ಆಳ ಆಗ್ಲ ನಿನಗೆ ಗೊತ್ತಿಲ್ಲ. ನೀನೆಷ್ಟೇ ಒಳ್ಳೆ ಈಜ್ಗಾರ ಆದ್ರೂ ನೀರ್ ಕುಡಿಲೇಬೇಕು. ನೀರ್ ಕುಡಿಬೇಕಲ್ಲ ಅಂತ ಹಿಂಜರಿಬಾರ್ದು. ಈ ಸಂಸಾರ ಅನ್ನೋ ಸಾಗರದಲ್ಲಿ ಈಜ್ಲೇಬೇಕು. ಕೊನೆವರೆಗೂ ಹೀಗೆ ಇರುತ್ತಾ ಡ್ಯಾಡ್? ಬದಲಾಗದೇ ಇಲ್ವಾ? ಕುಟುಂಬ ಅಂದ್ರೆ ಹಾಗೆ ಮಗ್ನೆ, ಆಗಾಗ ಈ ರೀತಿಯೆಲ್ಲ ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ನಾವು ಜಾಸ್ತಿ ಮನಸ್ಸಿಗೆ ತಗೋಬಾರ್ದು. ಏನೇ ಆದ್ರೂ ಸರಿ ಮಾಡ್ಕೊಂಡು ಸರಿದೂಗಿಸ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಸಂಸಾರ. ಏನೋ ಡ್ಯಾಡ್, ನನ್ಗಿದೆಲ್ಲ ಹೊಸ್ದು. ಸಣ್ಣ ಸಣ್ಣ ವಿಷಯಕ್ಕೆ ಮನೇಲಿ ಈ ತರ ಜಗಳ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದೆಲ್ಲ ಹೇಗ್ ಸರಿ ಮಾಡ್ಬೇಕೋ, ಹೇಗ್ ಸರಿದೂಗಿಸ್ಕೋಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ಅಕ್ಕ ಯಾಕೆ ಈ ರೀತಿ ಆಡ್ತಿದ್ದಾಳೆ? ಏನಾಗಿರ್ಬೋದು? ಇರ್ಲಿ, ಭಾವನ್ನೇ ಕೇಳ್ತೀನಿ. ಸರಿ, ನೀನ್ ಮಾತಾಡು. ಹಲೋ ಜಾನ್ವಿ ಅವರೇ. ಭಾವಾ, ಅಕ್ಕ ದೇವಸ್ಥಾನಕ್ ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನ್ ದೇವಸ್ಥಾನಕ್ ಬಂದಿದ್ದೆ. ಇಲ್ಲಿಗ್ ಬಂದ್ ಫೋನ್ ಮಾಡಿದ್ರೆ ನಾನ್ ಬರಕ್ ಮನ್ಸಿಲ್ಲ ಅಂತ ಹೇಳ್ತಿದ್ದಾಳೆ. ತುಂಬಾ ಅಪ್ಸೆಟ್ ಆದಂಗಿದ್ದಾಳೆ. ಯಾಕ್ ಬಾವಾ, ಏನಾದ್ರೂ ಪ್ರಾಬ್ಲಮಾ? ನೋನೋ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಅದ್ ಸರಿ, ನೀವು ಯಾವ ದೇವಸ್ಥಾನದಲ್ಲಿದ್ದೀರಾ? ದುರ್ಗಾದೇವಿ ದೇವಸ್ಥಾನ. ಅಕ್ಕಂಗ್ ಗೊತ್ತಿದೆ. ಓಕೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅಲ್ಲೇ ಇರಿ. ಇನ್ನ ಒಂದ್ ಅರ್ಧ ಗಂಟೆಯಲ್ಲಿ ನಿಮ್ ಅಕ್ಕನ್ ಕರ್ಕೊಂಡ್ ಬಂದು ಅಲ್ಲಿಗೆ ಡ್ರಾಪ್ ಮಾಡ್ತೀನಿ, ಆಯ್ತಾ? ಸರಿ ಬಾವಾ, ಬಾಯ್. ಬೇಬಿ, ಇದ್ಯಾಕ್ ಬೇಬಿ ಇಲ್ಲಿ ಕೂತಿದ್ಯಾ? ಅಲ್ಲಿ ಪೂಜೆಗೆ ಎಲ್ಲ ರೆಡಿ ಆಗಿದೆ. ಪುರೋಹಿತರು ನಿನ್ ಕರ್ಕೊಂಬರಕ್ ಹೇಳಿದ್ರು, ನಡಿ ಹೋಗೋಣ. ಇಲ್ಲ ಡ್ಯಾಡ್, ನಾನ್ ಯಾವ ಪೂಜೆಗೂ ಬರ್ತಾ ಇಲ್ಲ. ನೀವೇ ಹೋಗಿ ಕೂತ್ಕೊಳ್ಳಿ. ಪೂಜೆ ಮಾಡಿಸ್ತಾ ಇರೋದೇ ನಿನಗೋಸ್ಕರ. ಈಗ ನೀನ್ ಬರ್ದೆ ನಿನ್ನನ್ ಬಿಟ್ಟು ನಾವಿಬ್ರು ಪೂಜೆ ಕೂತ್ಕೊಂಡ್ರೆ ಹೇಗೆ ಹೇಳು? ಡ್ಯಾಡ್, ಹರಕೆ ಈಡೇರಿದ್ಮೇಲೆ ತಾನೆ ಅದನ್ನ ತೀರ್ಸೋದು. ಇದೇನಿದು ಅಡ್ವಾನ್ಸ್ ಪೂಜೆ? ಇದು ಅಡ್ವಾನ್ಸ್ ಪೂಜೆ ಅಲ್ಲ, ಪರಿಹಾರ ಪೂಜೆ. ನಿನ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ನೋಡು. ಮೊದ್ಲೇ ಲಂಚ ಕೊಟ್ಟು ಆಮೇಲೆ ಕೆಲಸ ಮಾಡಿಸ್ಕೊಳ್ಳೋದು ಪರಿಹಾರ ಪೂಜೆ. ಕೆಲಸ ಮಾಡ್ಕೊಡು, ಆಮೇಲೆ ಲಂಚ ಕೊಡ್ತೀನಿ ಅನ್ನೋದು ಹರಕೆ. ನಮ್ ಕೋರಿಕೆ ಏನು? ನಮ್ ಮಗಳು ಮದುವೆ ಆಗಬೇಕು ಅನ್ನೋದು. ನಿನ್ ಮನ್ಸಿನ ಕೋರಿಕೆ ಏನು? ವಿರಾಟ್ ನಿನಗೇ ಸಿಗಬೇಕು ಅನ್ನೋದು. ಈಗ ಈ ಪೂಜೆ ಮಾಡಿಸೋದ್ರಿಂದ ನಿನ್ನ ಜಾತಕದಲ್ಲಿರೋ ದೋಷ ಎಲ್ಲ ಪರಿಹಾರ ಆಗಿ ವಿರಾಟ್ ನಿನಗೆ ಸಿಕ್ಕೋ ಹಾಗಾಗ್ತಾನೆ. ಆಗ ನಿನ್ನ ಮನ್ಸಿನ ಕೋರಿಕೆ ಈಡೇರುತ್ತೆ. ಮಗಳು ಮದುವೆ ಆಯ್ತು ಅಂತ ನಾವು ಬಯಸ್ದಾಗೂ ಆಗತ್ತೆ. ಈಗ ನೀನ್ ಬಯಸಿದ ವಿರಾಟ್ ನಿನಗೆ ಸಿಕ್ಬೇಕೋ ಬೇಡವೋ? ವೀರ್ ನನಗ್ ಸಿಗ್ತಾನೆ ಅಂದ್ರೆ ನನ್ ಪ್ರಾಣ ಬಿಡೋದಕ್ಕೂ ರೆಡಿ ಇದ್ದೀನಿ. ಅಯ್ಯೋ ಹುಚ್ಚಿ, ಪ್ರಾಣ ಬಿಟ್ಟ ಮೇಲೆ ನಮ್ಗೇನು ಸಿಕ್ಕಲ್ಲ. ಬದುಕಿದ್ದಾಗ್ಲೇ ನಮ್ ಪ್ರೀತಿನ ನಾವು ದಕ್ಕಿಸ್ಕೋಬೇಕು. ಅದ್ ನಮಗ್ ದಕ್ಬೇಕು ಅಂದ್ರೆ ಆ ದೇವರ ಆಶೀರ್ವಾದ ನಮ್ಗಿರ್ಬೇಕು. ಅದಕ್ಕೋಸ್ಕರನೇ ಈ ಪೂಜೆ ಎಲ್ಲ. ನಡಿ ಹೋಗೋಣ. ಏನೋ ವೀರ್ಗೋಸ್ಕರ ಬರ್ತೀನಿ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಬಾ, ಲೇಟ್ ಆಯ್ತು. ಬಾ 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 ಬಾ. ಪುರೋಹಿತ್ರೆ, ಇವಳೇ ನನ್ನ ಮಗಳು. ಇವಳಿಗೋಸ್ಕರನೇ ಈ ಪೂಜೆ ಮಾಡಿಸ್ತಾ ಇರೋದು. ಹೌದಾ? ಬನ್ನಿಮ್ಮ, ಕೂತ್ಕೊಳ್ಳಿ. ಕೂತ್ಕೋ ಬೇಬಿ. ಬಾಯಿ ಕಡೆ ನಾವು ಕೂತ್ ಬಿಡೋಣ. ಹಾ, ನೀವು ಕೂತ್ಕೊಳ್ಳಿ. ಹಸ್ತಂ ಪ್ರಕ್ಷಾಳ್ಯ, ಕೈ ತೊಳ್ಕೊಮ್ಮ. ಹಸ್ತ ಪ್ರಕ್ಷಾಳನಂ ಕೃತ್ವಾ ಚಮ್ಯಾ ತದಂಗತ್ವೇನ ಮಹಾಗಣಪತಿ ಪೂಜಾಂಚ ಕರಿಷ್ಯೆ. ಮಹಾಗಣಪತಿ ಪೂಜಾಂಚ ಕರಿಷ್ಯೆ. ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಣಾನಾಹಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ. ದೇವ್ರೆ,
ವೀರ್ ನನಗೆ ಸಿಗ್ಬೇಕು. ಆದಷ್ಟು ಬೇಗ ಅವ್ನು ನನಗೆ ಸಿಗೋ ಹಾಗೆ ಮಾಡು. ಭೈರವಿ ಅವರೇ, ಏನಾಯ್ತು? ಏನೂ ಇಲ್ಲ. ಭೈರವಿ ಅವರೇ, ನೀವೇನೂ ಇಲ್ಲ ಅಂದ್ರೂ ನಿಮ್ಮ ಮನಸ್ಸಿಗೆ ಏನಾಗಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾದರೆ ದಯವಿಟ್ಟು ನನ್ನ ಕ್ಷಮಿಸಿ. ಈ ಮನೆಯಲ್ಲಿ ಜಗಳ ಆಗಬಾರ್ದು ಅಂತ ಒಂದೆರಡು ಮಾತು ಹೇಳಿದ್ದೀನಿ ಹೊರತು ನಿಮ್ಮ ಮನ್ಸು ನೋಯಿಸ್ಬೇಕು ಅನ್ನೋ ಯಾವ ಇಂಟೆನ್ಷನು ನನಗಿರಲಿಲ್ಲ. ನಂಗೆ ಗೊತ್ತು ನಿಮಗೆ ಭವಾನಿಯತ್ಗೆ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅಂತ. ಇನ್ಫ್ಯಾಕ್ಟ್ ಅದನ್ನು ನೋಡಿ ನನಗೆ ಹೆಮ್ಮೆ ಅನಿಸುತ್ತೆ. ಎಲ್ಲರೂ ಮನೇಲೂ ಮೊದಲನೇ ಸೊಸೆ ಎರಡನೇ ಸೊಸೆ ಮಧ್ಯೆ, ಎರಡು ದೇಶಗಳ ಮಧ್ಯೆ ವಾರ್ ನಡೆಯೋ ಹಾಗೆ ನಡೀತಾನೇ ಇರುತ್ತಂತೆ. ಅದಕ್ಕೆ ಅವ್ರನ್ನ ವಾರ್ಗೀತಿ ಅಂತ ಕರೀತಾರೆ ಅಂತ ಡ್ಯಾಡ್ ಹೇಳ್ತಾ ಇದ್ರು. ಆದರೆ ನಮ್ಮ ಮನೇಲಿ ಆ ರೀತಿ ಇಲ್ಲ. ನೀವು ಅತ್ಗೆನ ಸ್ವಂತ ಅಕ್ಕನ ಥರ ಪ್ರೀತಿ ಮಾಡ್ತೀರಾ. ಅವ್ರಿಗೋಸ್ಕರ ಎಲ್ಲರ ಜೊತೆನೂ ಜಗಳ ಆಡ್ತೀರಾ. ಅದರಲ್ಲಿ ನಂಗೆ ಯಾವ ಸಮಸ್ಯೆನೂ ಇಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಆದರೆ ಅಜ್ಜಿಗೆ ಇದೆಲ್ಲ ಇಷ್ಟ ಆಗಲ್ಲ. ಅದರಲ್ಲೂ ಅಥರ್ವ ಈಗ ಅವನದೇ ವರ್ಕ್ ಟೆನ್ಷನಲ್ಲಿದ್ದಾನೆ. ಇಂಥ ಟೈಮಲ್ಲಿ ನಾವು ಜಗಳಕ್ಕೆ ಅವಕಾಶ ಕೊಡಬಾರ್ದು ಅಲ್ವಾ? ನಾನು ಅವಾಗಿಂದ ಮಾತಾಡ್ತಾನೇ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ವಲ್ಲ.